ನಮಸ್ಕಾರ. ಮೈಸೆಲ್ಫ್ ಅಮೋಕ್ ಚಕ್ರವರ್ತಿ, ಎ ಡಿಸೈಪಲ್ ಆಫ್ ಡಾಕ್ಟರ್ ಶ್ರೀ APN ಸ್ವಾಮಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡಲಿರುವ ಒಬ್ಬ ಆಚಾರ್ಯರ ತನಿಯನ್ ಅದು ಯಾವುದು ಅಂತ ಅಂದರೆ, ಅದ್ಭುತಂ ಯಸ್ಯ ವಿಕ್ರಾಂತಂ ವೇದವೀಥಿ ವಿಶೋಧನೆ ಅಪರಂ ನಿಗಮಾಂತಾರ್ಯಂ ಪ್ರಪದ್ಯೇ ವೀರರಾಘವಂ. ಈ ತನಿಯನ್ ಅಭಿನವ ದೇಶಿಕರು ಎಂದೇ ಪ್ರಸಿದ್ಧವಾಗಿ ಎಲ್ಲರಿಂದಲೂ ಕರೆಯಲ್ಪಡುವ ಉಭಯ ವೇದಾಂತಿ ಶ್ರೀ ಉತ್ತಮೂರ್ ವೀರರಾಘವಾಚಾರ್ಯರು ಸ್ವಾಮಿಯದ್ದು. ಸಾಮಾನ್ಯವಾಗಿ ತನಿಯನ್ನ ಅರ್ಪಣೆ ಮಾಡುವಂತಹ ಒಂದು ಪದ್ಧತಿ ಯಾರಿಂದ ಯಾರಿಗೆ ಅಂದರೆ, ಶಿಷ್ಯರು ತಮ್ಮ ಆಚಾರ್ಯರಿಗೆ ತನಿಯನ್ನ ಅರ್ಪಣೆ ಮಾಡ್ತಾರೆ ರಚನೆ ಮಾಡಿ. ಆದರೆ ಇವರ ಒಂದು ವಿಷಯದಲ್ಲಿ ಆ ರೀತಿ ನಡೀಲಿಲ್ಲ. ಅಂದರೆ ಇವರ ಪ್ರಭಾವ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು ನಮಗೆ ಇದರಿಂದ ತಿಳಿಯುತ್ತೆ. ಇವರಿಗೆ ತನಿಯನ್ನ ರಚನೆ ಮಾಡಿ ಕೊಟ್ಟಂಥವ್ರು ಯಾರು ಅಂದರೆ, ಸ್ವಯಂ ತಮ್ಮ ಆಚಾರ್ಯರಾದ ಕೋಳಿಯಾಲಂ ಸ್ವಾಮಿ. ಆ ರೀತಿಯಲ್ಲಿ ಇವರಿಗೆ ಈ ತನಿಯನ್ನನ್ನು, ಇದರಲ್ಲಿ ಹೇಳ್ತಾ ಇರುವಂಥ ವಿಷಯ ಏನು ಅಂತ ಅಂದರೆ, ಈ ವೇದ ಮಾರ್ಗ ಅನ್ನೋದಿದೆಯಲ್ಲ, ಈ ವೇದ ಮಾರ್ಗವನ್ನು ಬಹಳಷ್ಟು ಜನ ತುಂಬ ಕಸ ಎಸೆದು ಒಂದು ರೀತಿ ಧೂಳು ಮಾಡಿ ಅದನ್ನು ಹೀಗೆ ಮಾಡಿ ಹೊಟ್ಟೋಗಿದ್ದಾರೆ. ಎಷ್ಟೋ ತುಂಬ ಚೆನ್ನಾಗಿದ್ದಂತಹ ಶುದ್ಧವಾಗಿದ್ದಂತಹ ಮಾರ್ಗವನ್ನು ಅಶುದ್ಧ ಮಾಡಿ ಹೊಟ್ಟೋಗಿದ್ದಾರೆ. ಇಂಥ ಮಾರ್ಗವನ್ನು ಶುದ್ಧಗೊಳಿಸ್ಬೇಕು ಅಂದರೆ ಇಲ್ಲೇನರ್ಥ ಅಂದರೆ, ವೇದಗಳಿಗೆ ತಮಗೇ ತೋಚಿದಂತಹ ಅರ್ಥಗಳನ್ನು ಬಹಳಷ್ಟು ಜನ ಹಾಗೆ ಎಲ್ಲರಿಗೂ ಕೊಟ್ಟು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಸರಿ ಮಾಡುವಂತಹ ರೀತಿಯಲ್ಲಿ ಗುರುವಿನಿಂದ ಶಿಕ್ಷಣವನ್ನು ಪಡೆದು ಅದರ ಪ್ರಕಾರ ವೇದಗಳಿಗೆ ಸರಿಯಾದ ಅರ್ಥವನ್ನು ಜನರಿಗೆ ಹೋಗಿ ಸೇರಬೇಕು ಅನ್ನೋ ರೀತಿಯಲ್ಲಿ ಆ ಮಾರ್ಗವನ್ನು ಶುದ್ಧಗೊಳಿಸಿ ಸರಿಯಾದ ಅರ್ಥಗಳನ್ನೆಲ್ಲ ಹೊರಪಡಿಸಿದಂತಹ ನಮ್ಮ ಅಭಿನವ ದೇಶಿಕರು. ಯಾವುದಕ್ಕಾಗಿ ಇವರು ಅಭಿನವ ದೇಶಿಕರು ಅಂತ ನೋಡಿದ್ರೆ, ಇದೇ ಕೆಲಸವನ್ನು ಸ್ವಾಮಿ ವೇದಾಂತ ದೇಶಿಕರು ಸುಮಾರು 700-750 ವರ್ಷಗಳ ಹಿಂದೆ ಮಾಡಿದರು. ಅಂದರೆ ಆಗಲೂ ಇದೇ ರೀತಿಯಾಗಿ ಆ ವೇದ ಮಾರ್ಗವು ಅಶುದ್ಧಗೊಂಡಿತ್ತು. ಈಗಲೂ ಸಹ ಈ ವೇದ ಮಾರ್ಗವು ಬಹಳಷ್ಟು ಜನರಿಂದ ಅಶುದ್ಧಗೊಂಡಿತ್ತು. ಇದನ್ನು ಶುದ್ಧೀಕರಣಗೊಳಿಸುವುದರಲ್ಲಿ ಅತ್ಯಂತ ಪರಾಕ್ರಮಿಗಳಾಗಿದ್ದು ಅಪರಂ ನಿಗಮಾಂತಾರ್ಯಂ ಅಂದರೆ ಆ ಸ್ವಾಮಿ ವೇದಾಂತ ದೇಶಿಕರ ಅಪರಾವತಾರ. ಈಗಿನ ಒಂದು ದಿನದ ಸ್ವಾಮಿ ನಿಗಮಾಂತ ದೇಶಿಕರು ಅನ್ನುವಂತಹ ರೀತಿಯಲ್ಲಿ ಅವರು ಅವತಾರ ಮಾಡಿದ್ದಾರೆ. ಅವರಿಗೆ ನನ್ನ ನಮಸ್ಕಾರ, ಅವರಲ್ಲಿ ನಾನು ಶರಣಾಗ್ತೇನೆ ಅಂತ ಹೇಳಿ ಈ ತನಿಯನ್ ನಮಗೆ ತೋರಿಸುತ್ತೆ. ಆ ರೀತಿಯಲ್ಲಿ ಈ ತೈ ಸ್ವಾತಿ ಈ ದಿನದಂದು ಅವರ ಈ ತನಿಯನ್ನ, ಅದು ಅವರ ಗುರುಗಳೇ ಮಾಡಿದಂತಹ ಈ ತನಿಯನ್ನ ನಾವು ನೋಡಿರುವಂಥದ್ದು ನಮ್ಮ ಭಾಗ್ಯ. ಪ್ಲಸ್ ಇದನ್ನು ನಾವು ಹೇಳುವುದರಿಂದ ನನ್ನ ಬಾಯಿಗೆ ಶುದ್ಧಿ, ನೀವು ಕೇಳೋದರಿಂದ ನಿಮ್ಮ ಕಿವಿಗೆ ಶುದ್ಧಿ. ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಶುದ್ಧಗೊಳಿಸುವಂತಹ ಈ ತನಿಯನ್ನ ಇಂದಿನ ದಿನ ನಾವು ನೆನಪಿಸ್ಕೊಂಡಿರೋದು ನಮ್ಮ ಎಲ್ಲರಿಗೂ ಒಂದು ರೀತಿಯ ಶುದ್ಧ ಏರ್ಪಡುತ್ತೆ. ಮತ್ತೊಂದು ವಿಡಿಯೋನ ಜೊತೆ ನಿಮ್ಮೆಲ್ಲರನ್ನ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದ.